ಅಂಡ್ ನಮ್ಮ ಕುಣಿಯೋಣ ಬಾರನಲ್ಲಿ ಇದೆ ನಮ್ಮ ಹುಡುಗಿಯರು ಅವರವರ ಪಾರ್ಟ್ನರ್ಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಅವಾಗ್ಲಿಂದ ನೋಡ್ತಾ ಇದ್ದೀರ. ಆದ್ರೆ ಮೋನಿಶಾ ಅಂಡ್ ರವಿ ಸಿಕ್ಕಾಬಿಟ್ಟೆ ಸ್ಪೆಷಲ್ ನೋಡಿ. ಡೆಲಿಕೇಟ್ ಡಾರ್ಲಿಂಗ್ ಅಂತ ಯೂಶಲಿ ಹುಡುಗಿಯರಿಗೆ ಹೇಳ್ತಾರೆ, ಬಟ್ ಇವ್ರ ಕೇಸಲ್ಲಿ ಉಲ್ಟಾ, ರವಿನೇ ಡೆಲಿಕೇಟ್ ಡಾರ್ಲಿಂಗು. ಬಟ್ ಬಹಳ ಪ್ರೀತಿ ಮಾಡ್ತಾರೆ. ಅವ್ನು ಕಂಡ್ರೆ ಎಲ್ಲರಿಗೂ ಸೆಟ್ಟಲ್ಲಿ ಏನೋ ಒಂಥರ ಶೀರಿ. ಆಕ್ಚುಲಿ ನಮ್ಮ ಮೋನಿಶಾ ತನ್ನ ಶೂಟಿಂಗ್ನ ಬಿಟ್ಟು ರವಿನ್ ನೋಡಬೇಕು, ಅವ್ನ ಲೈಫ್ ಸ್ಟೈಲ್ ಅರ್ಥ ಮಾಡ್ಕೋಬೇಕು, ಬೆಳಗಾಮಲ್ಲಿ ಹುಡುಗ ಎಷ್ಟು ಪಾಪ್ಯುಲರ್ ಅಂತ ತಗೋಬೇಕು ಅಂತ ಹೇಳಿ ಬೆಳಗಾಂಗೆ ಹೋಗಿ ಅವನ ಅಡ್ಡಗಳನ್ನೆಲ್ಲ ನೋಡಿಕೊಂಡು ಅವ್ರ ಫ್ಯಾಮಿಲಿನೆಲ್ಲ ಅರ್ಥ ಮಾಡಿಕೊಂಡು ಅವ್ರಗಳ ಜೊತೆ ಇದ್ದು ಮತ್ತೆ ವಾಪಸ್ ಬಂದ್ಯಾಳೆ. ಸೊ ಏನಿತ್ತಲ್ಲಿ ಬನ್ನಿ. ಇದ್ಯಾವುದಪ್ಪ ಪೋಲಿ ಹುಡುಗರ ಗ್ಯಾಂಗು ಅಂತ ಕನ್ಫ್ಯೂಸ್ ಆದ್ರ ಇದು ನಮ್ಮ ಫಾಲಿಂಗ್ ಸ್ಟಾರ್ ರವಿ ನಡೆಸ್ತಾ ಇರೋ ಡ್ಯಾನ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಗ್ಯಾಂಗು. ನಮ್ಮ ಫಾಲಿಂಗ್ ಸ್ಟಾರ್ ಮುಖದಲ್ಲಿ ಮಂದಹಾಸ ನೋಡ್ರಿ. ಅದ್ ಯಾಕೆ ಅಂತೀರಾ? ನಮ್ಮ ಕ್ರೈಯಿಂಗ್ ಸ್ಟಾರ್ ಮೋನಿಶಾ ಮನೆಗೆ ಬರ್ತಾಳೆ ಅಂದ್ರೆ ಖುಷಿ ಆಗಲ್ಲ. ಹಾಯ್ ರವಿ, ವೆಲ್ಕಮ್ ಟು ಯೋರ್ ಹೋಮ್. ಮೋನಿಶಾ ಅವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್ ರವಿ. ಹಾಯ್. ಹೇಗಿತ್ತು ಸರ್ಪ್ರೈಸ್? ಸಖತ್ತಾಗಿದೆ. ಮಾರ್ನಿಂಗ್ ಇಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಮಾಡಿದ್ರೆ ಸಸ್ಪೆನ್ಸ್ ಹೆಂಗ್ ಕೊಡಕ್ಕಾಗುತ್ತೆ, ಅದಕ್ಕೆ ರಿಸೀವ್ ಮಾಡಿಲ್ಲ. ಹೌದಾ? ಆಗ್ಲಿ, ಇವರೆಲ್ಲ ನನ್ನ ಫ್ರೆಂಡ್ಸು. ಅದೇ ತರ ಸ್ಟೂಡೆಂಟು ಕೂಡ. ಇವನ ಹೆಸರು ಸಾಗರ್. ನೈಸ್. ಹಾಯ್ ಎವ್ರಿವನ್. ರವಿ, ಆಕ್ಚುಲಿ ನಿಂಗೆ ಇನ್ನೊಂದು ಸರ್ಪ್ರೈಸ್. ಮತ್ತೇನು? ಮುಚ್ಕೋ. ಕೌಶಲ್ಯ ಸುಪ್ರಜಾರ. ತಗೋ. ಓ ಸಖತ್ತಾಗಿರೋ. ಥ್ಯಾಂಕ್ಸ್. ವೆಲ್ಕಮ್. ನಿಂಗೆ ಹುಡುಗರು ಮಾತ್ರ ಫ್ರೆಂಡ್ಸಾ, ಹುಡುಗಿರಿಲ್ವಾ? ಇದಾರೆ 4 ಜನ. ಅದಕ್ಕಿಂತ ಮುಂಚೆ ನೀವೆಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಮ್ಮ ಮನೆಯವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ನೀವು ಕರ್ಕೊಂಡ್ಬರ್ತೀನಿ, ಆಯ್ತಾ? ಚಲೋ, ಬಾಯ್, ಟೇಕ್ ಕೇರ್. ರವಿ ಏನೋ ತನ್ನ ಫ್ರೆಂಡ್ಸ್ ಪರಿಚಯ ಮಾಡೋಣ ಅಂತ ಶುರು ಮಾಡಿದ್ರೆ ಈ ತರ್ಲೆ ಮೋನಿಶಾ ಸುಮ್ಮನಿರ್ಬೇಕು ತಾನೆ. ರವಿ ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳೇ ಬಿಡೋದ. ಆದ್ರೆ ಅದನ್ನೇ ನಾವು ತಪ್ಪು ಅಂದ್ರೆ ಈ ಮಹಾಶಯ ಕೇಳಿದ್ದೇ ತಡ ಕೂಲಾಗಿ ಕರ್ಕೊಂಡೇ ಬಂದ್ಬಿಡೋದ. ರವಿ, ನಿನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಮೀಟ್ ಮಾಡಿಸಿಲ್ಲ ಕಣೋ, ನಾ ಅದಕ್ಕೆ ವೇಟಿಂಗು. ಅಷ್ಟೇನಾ? ಮೋನಿಶಾ, ಇವಳು ನಮ್ಮ ಭಾವ. ನಮಸ್ತೆ. ಇವಳು ನನ್ನ ತಂಗಿ. ಹಾಯ್. ಏನು ನಿನ್ನ ಹೆಸರು? ಸ್ವಾತಿ. ಆಮೇಲೆ ಇದು ನಮ್ಮ ಅಕ್ಕ ಪುಂಟ, ನಮ್ಮ ತಾಯಿಯವರು. ನಮಸ್ತೆ. ನಮ್ಮ ಅತ್ತಿಗೆ. ಇವರು ಕೂಡ ನಮ್ಮ ಅತ್ತಿಗೆ. ನೀವು ರವಿ ಅವ್ರ ತಾಯಿ? ರವಿ ಅವ್ರ ತಾಯಿ. ನನ್ನ ಹೆಸರು ಸುಧಾ. ಮತ್ತು ರವಿ ನಮಗೆ ಭಾಳ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ. ಅವನಿಗೆ ನನ್ನ ಚಿಕ್ಕಿಂದಲೂ ಭಾಳ ಇಷ್ಟ. ನಮ್ಮ ತಾಟ್ ತಂದಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಿದ್ದ. ನಮ್ಮ ಮನೆಯವರು ನೀನು ತಾಟ್ ತಂದಿಟ್ಟಿದ್ದಿ, ಅವ್ನು ಡ್ಯಾನ್ಸ್ ಮಾಡಕತ್ತಿದ್ದಾನೆ ಅಂತ ಅವರು ಹೇಳಿಸ್ತಾ ಇರ್ತಿದ್ರು. ಮತ್ತು ನಮ್ಗೆ ಅವನು ಗೆದ್ದು ಬರಲೇಬೇಕು ಅಂತ ಆಸೆ. ಟ್ಯಾಬ್ಲೆಟ್ ಅಂತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೀವು ರವಿ ಅವರ? ಜೀಜು ಅಂತ ಹೇಳಿ. ಓ, ಬಾವ. ಓಕೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಿದ್ದೀರಾ? ಹೌದು, ನೋಡ್ತಾ ಇದ್ದೇನೆ. ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು? ರಾಜ್ಕುಮಾರ್ ಅವ್ರದ್ದು. ಎಲ್ಲರೂ ರಾಜ್ಕುಮಾರ್ ಸರ್ ಫ್ಯಾನಾ? ಹಾಗೇನಿಲ್ಲ, ಆದರೆ ರಾಜ್ಕುಮಾರ್ ಅವ್ರದ್ದು ಚೆನ್ನಾಗಿ ಬಂತು. ಅವ್ನು ಚೆನ್ನಾಗಿ ಮಾಡಿದ. ನೋಡದ ಮರೆಯ ಚಂದಿರ ಚಂದ, ಸೆರಗಿನ ಮರೆಯ ಚೆಲುವೆ ಅಂದ, ಮೆತ್ತನೆ ಹೂರಾಶಿ ಗಂಗಮ್ಮ, ಹಾಸಿ ಮುತ್ತಿನ ಸರ ಕೊಡುವೆ ಬಾರಮ್ಮ. ಸೇಮ್ ಅವನೊಬ್ಬನೇ ರಾಜ್ಕುಮಾರ್ ತರ ಕಾಣಿಸ್ತಿದ್ದು. ಬಾಲ್ಯ ವಯಸ್ಸಿನಲ್ಲಿ ಮಾಡಿದ್ರಲ್ಲ, ಆ ಥರನೇ ಅವನು ಜೂನಿಯರ್ ರಾಜ್ಕುಮಾರ್ ತರ ಡ್ಯಾನ್ಸ್ ಮಾಡಿದ.
ಅದಕ್ಕಾಗಿ ಅದನ್ನು ಭಾಳ ನಮಗೆ ಇಷ್ಟ ಆಯಿತು. ಓಕೆ, ಸೊ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಮಾಡ್ತೀರಾ ಅವ್ನು ಡ್ಯಾನ್ಸ್? ಹಾಂ, ಮಾಡ್ತೇವೆ. ಅವ್ನಿಗೆ ಏನಾಗಿದೆ, ನಾವು ತುಂಬಾ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಅವ್ರ ತಂದೆಯವರು ಈಗ ಒಂದು 7 ತಿಂಗಳಾಯಿತು ಅವ್ರು ತೀರ್ಕೊಂಡು. ಅದಕ್ಕಾಗಿ ಅಷ್ಟೊಂದು ನಾವು ಅವನ ಹತ್ರ ಲಕ್ಷ್ಯ ಕೊಡ್ತಾಯಿಲ್ಲ. ಯಾಕಂದರೆ ಅವನಾಗೆ ಎಲ್ಲ ಡ್ಯಾನ್ಸು ಅದು ಮತ್ತು ಕ್ಲಾಸು ಅಂತೇಳಿ ಅವನೇ ತಿರ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಅವನಿಂದ ಅವನು ಮೇಲೆ ಬರ್ತಾ ಇದ್ದಾನೆ. ಅವನ ಕಾಲ ಮೇಲೆ ಅವ್ನು ಬರಬೇಕು ಅನ್ನೋದು ನಮ್ಮದೊಂದು ಭಾಳ ಮನಸ್ಸಿಗೆ ಇದಿದೆ. ಮನೆ ರಾಮಾಯಣ ಮುಗೀತಿದ್ದಂಗೆ ಡ್ಯಾನ್ಸ್ ಸ್ಕೂಲ್ ತೋರಿಸ್ತೀನಿ ಅಂತ ಆ ಕಡೆ ನಡೆದ್ರು. ಪ್ರಿನ್ಸಿಪಲ್ ಸರ್ ದಿವಾನ್ ಸರ್ ಅಂತ. ನಮಸ್ತೆ ಸರ್. ಹರ್ಷದ್ ಸರ್ HOD. ನಮಸ್ತೆ ಸರ್. ಆಮೇಲೆ ನಮ್ಮ ಫೇವ್ರೇಟ್ ಸರ್ ವಿನಾಯಕ್ ಸರ್. ನಮಸ್ತೆ ಸರ್. All the best to Ravi and his partner. All the best, Ravi. Thank you sir. ಚಾನ್ಸ್ ಸಿಕ್ಕಿದೆ ತಡ. ಕಾಲೇಜ್ ರೋಡ್ ರೈಡು, ಬೆಳಗಾವಿ ಕುಂದ ಎಲ್ಲ ಆಗೋಯ್ತು. ನಾನ್ ನೋಡಕ್ ಬರ್ತೀನಿ ನಿನ್ನ ಹಸವ ಹೊಡ್ಕೊಂಡು. ಸೊ ರವಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ನನಗೂ ರವಿ ಬಗ್ಗೆ ಫುಲ್ ಡೀಟೇಲ್ ಗೊತ್ತಾಯಿತು. ಸೊ ತುಂಬ ಖುಷಿ ಆಯಿತು. ಸೊ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತೀವಿ. ಸೊ ಡೋಂಟ್ ಮಿಸ್ ಆ ಶೋ. 1 2 3 ಕುಣಿಯೋಡು.